ಇದು ಗಿಫ್ಟು. ಹೇಳ್ಕೊಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ. ಹಾಯ್, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಆಲ್ರೆಡಿ ನೋಡಿರ್ತೀರ ವಿಡಿಯೋ ಏನಂತ ತಮ್ಮಲ್ಲಿ. ಐಶು ಬರ್ಡೇ ಇದೆ ಇವತ್ತು. ಸೊ ನೋಡೋಣ ಅವಳ ಜೊತೆ ಹೆಂಗಿರ್ತೀನಿ ಡೇ ಫುಲ್ಲು ಅಂತ. ಆಫ್ಟರ್ ಲಾಂಗ್ ಟೈಮ್ ಅವಳನ್ನ ಮೀಟ್ ಮಾಡ್ತಾ ಇರೋದು. ಸೊ ನೋಡಿ ಫ್ರೆಂಡ್ಸ್, ಇವಳೇ ಡುಮ್ಮಿ. ಇವಳ ಮೀಟ್ ಮಾಡೋಕೆ ಇಷ್ಟು ದೂರ ಬರಬೇಕು. ಅದು ಬೆಳಿಗ್ಗೆ ಬೇಗ ಎದ್ದಿರೋದಕ್ಕೆ ಇವಾಗ ಎದ್ದು ಬಂದವಳೆ. ಮೇಡಮ್ ನನ್ಗೆ ಹೇಳ್ತಾವಳೆ ಗಾಳಿ ಇವಾಗ ಬಂದಿರೋದು ನನ್ನ ನೋಡಕ್ ತಾನೆ. ನೀನೇನು Are you serious right? ನಿನ್ನ ರೆಡಿ ಆಗಿಲ್ವಾ ನೀನು? ರೆಡಿ ಆದ್ನಲ್ಲ. ನನ್ನ ಕಣ್ಣು ಎಷ್ಟು ಚೆನ್ನಾಗೈತಲ್ಲ. ಯಾವುದು? ನಂದು. ನನ್ಗೆ ಹೇಳೋದೇ ಬೇಕಾಗಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ನನ್ಗೆ ಹೇಳೋದೇ ಬೇಕಾಗಿಲ್ಲ. ಫ್ರೆಂಡ್ಸ್ ರೆಡಿ ಆಗೋಂದ್ರೆ ಬೇಗ ಬೇಗ ಸಾಯ್ತವಳೆ ಡುಮ್ಮಿ ಅವಳು. ಐಶ್ವರ್ಯನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಲ್ವಾ? ಎಲ್ಲರೂ ಹಂಗೆ ಅಂತ. ಓ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಭ್ರಮೆ. ರಿಯಾಲಿಟಿ ಏನಂತ ಗೊತ್ತಾ? ನಮ್ಮನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ. ಮೀನ್ಸ್ ನಮ್ಮನ್ನ ಅಲ್ಲ, ನನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕೆ ರೂಮಿಂಗ್ ಐತೆ ಅಂತ ತಲೆ ಕೆಡ್ಸ್ಕೊಬೇಡಿ ಗಾಯ್ಸ್. ಇವಳು ಪಿ ಜಿಯಲ್ಲಿರೋದು. ಸೊ ಪಿ ಜಿ ಎಲ್ಲ ನಿಮಗೆ ಗೊತ್ತಿರುತ್ತಲ್ವ ಹೆಂಗಿರುತ್ತೆ ಅಂತ. ಇವಳು ಬೆಡ್ ಮೇಲೆ ಹೆಂಗೆ ಇಟ್ಕೊಂಡು ಅವಳು ಗಲೀಜು. ಥಿಂಗ್ಸ್ ಮೇಲಿತ್ತು. ಸೊ ಎತ್ತಕ್ಕೆ ಹತ್ತಿಸಿದ್ದೀನಿ. ಹೆಂಗೆ ಎತ್ತವಳು ನೋಡಿ. ಹೆಂಗೆ ಗೊತ್ತಾ? ಕೇಳಿ ಮಾಡಿಸ್ಕೊಂಡೆ. ಹುಚ್ಚಿ ಥರ ಅವಳೆ. ಈ ಕಡೆ ಬಾ, ಗಾಡಿ ಆನೆಸ್ಟಾಗಿ ಹೇಳು, ಏರಿಯಾ ಚೆನ್ನಾಗಿದ್ಯಾ? ಲೇ, ಏರಿಯಾ ನೋಡ್ಕೊಂಡು ಹೋದ್ರೆ ಹಂಗಾದ್ರೆ ನಾನು ಅಮೇರಿಕಾಗೆ ಹೋಗ್ಬೇಕು ಆಗ್ಬಿಟ್ಟೆ. ಒಂದು ತಿಂಡಿ ಸಿಗ್ತಲ್ಲ. ತಿಂಡಿ ಐತೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಕೊಡಿಸ್ತಾಳೆ ಅನ್ಕೊಂಡ್ಬಂದೆ. ರೋಡಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಯ್ತದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮೀಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಬಾರಲ್ಲಿ ಜಾಡ್ಕೊಂಡು ನಿಜ ಸೀರಿಯಸ್ ಹೋಗ್ಬಿಟ್ಟು ಮುಖ ತೊಳೆದ್ಬಿಟ್ಟು ನೈಟ್ ಡ್ರೆಸ್ ಹಾಕೊಂಡಿರ್ತೀನಿ. ಬರ್ಡೇ ಸ್ಪೆಷಲ್ ಏನು? ಬರ್ಡೇ ಸ್ಪೆಷಲ್ ಏನೇ? ನಾನೇ ಬರ್ಡೇ ಸ್ಪೆಷಲ್. ಚೆನ್ನಾಗಿಲ್ವಾ ನಾನು? ನೀವು ಒಂದ್ಸಲ ಬರ್ಡೇ ವಿಶ್ ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರು. ಹತ್ತಿಗುಪ್ಪೆ. ನಿಮ್ಮ ಹುಡುಗಿ ಬರ್ಡೇ ಅಲ್ವಾ? ಇಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೋಡಿ ಫ್ರೆಂಡ್ಸ್, ಕಪ್ಪಲ್ಲು ಹೆಂಗಿದ್ದಾರೆ ಅಲ್ವಾ? ಎಷ್ಟು ನೋಡಿ ಹೆಂಗೆ ಆಡ್ತಾವಳೆ. ಅಷ್ಟಕ್ಕಷ್ಟೇ ಅಂತೆ. ನನ್ನ ಫೋನ್ ಬಗ್ಗೆ ಮಾತಾಡ್ಬೇಡ ನೀನು. ಅಷ್ಟಕ್ಕಷ್ಟೇ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನೋಡೇಶು ತೋರಿಸ್ತಾ ಇದ್ರೆ ಗಾಡಿ ಅವ್ನು ಬಂದ್ಬಿಟ್ಟು ಹೊರ್ಕೊಂಡೋಗ್ತಾನೆ. ಅವ್ನು ಹಿಂದೆ ತಿರುಗಿ ನೋಡಿದ್ರೆ ನಾವು ಕಂಡ್ಬಿಡಕ್ಕಾಗಲ್ಲ. ಫೋಟೋ ಶೂಟ್ ನಡೀತಿದೆ ಗಾಯ್ಸ್. ಅದಕ್ಕೆ ಗಾಯ್ಸ್ ನಾವು ಯಾರನ್ನಾದ್ರೂ ಲವ್ ಮಾಡ್ಬೇಕಂತ ಹೇಳೋದು. ನೋಡಿ ಖುಷಿ ಪಡ್ಬೇಕಷ್ಟೇ ಇಂಥವ್ರನ್ನೆಲ್ಲ. ಏನು ಹೇಳ್ಕೊಡ್ಬೇಕು?
ಓಯ್ ಮುಂದೆ ಹೋಗ್ಬಿಡ್ತಾವೇನ್ರಪ್ಪ ಅಂತ. ಬನ್ನಿ ಫ್ರೆಶ್ ಆಟೋದವ್ರನ್ನ ಪಾಪ ದಿನಚರಿ ಹೆಂಗಿರುತ್ತೆ ಅಂತ ಕೇಳೋಣ. ಹಾಯ್ ಸರ್, ಊಟ ಮಾಡಿದ್ರ ಸರ್? ಬಿರಿಯಾನಿ ಕೊಡ್ತಿಲ್ಲ ಅಂದ್ರೆ ಸರ್ ಪ್ಯಾಸೆಂಜರ್ ನಾವು ಬಿರಿಯಾನಿ ಕೊಡ್ಸಕ್ಕಾಗತ್ತಾ? ಪ್ಯಾಸೆಂಜರ್ ಕೊಡ್ಸ್ಬೇಕು. ಹೆಂಗ್ ಸರ್ ನಿಮ್ದು ಆಟೋದಲ್ಲ? ದಿನಕ್ಕೆ ಎಷ್ಟು ದುಡಿತೀರಾ ಸರ್ ನೀವು? ದಿನಕ್ಕೆ 5,000 ದುಡಿತೀವಿ. ನಿಮ್ಮ ಹುಡುಗಿ ತುಂಬ ಅದೃಷ್ಟ ಮಾಡೋಗ್ಬಿಟ್ರಿ. ದಿನಕ್ಕೆ 5,000 ಅಂದರೆ ಅವ್ನು ಮೇಕಪ್ಗೆ ಹೋಯ್ತದೆ ಅನ್ಸುತ್ತೆ. ನಮ್ಮ ಹುಡುಗಿ ಮೇಕಪ್ ಎಲ್ಲ ಮಾಡಲ್ಲ. ಅವು ಅದಕ್ಕೆ ಮಿರರ್ ಬರ್ತಾನೆ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಬರ್ಡೇ ಗರ್ಲಿಗೆ ಇದು ಗಿಫ್ಟು. ಹೋಗ್ತಿದ್ದಂಗೆ ಡ್ರೆಸ್ ಚೇಂಜಸ್ ಫ್ರೆಂಡ್ಸ್, ಬರ್ಡೇ ಹುಡುಗಿದು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಹೋಗ್ತಾ ಹೋಗ್ತಾ ಡ್ರೆಸ್ಸೇ ಚೇಂಜ್ ಮಾಡ್ಬಿಟ್ಟು ಫ್ರೆಂಡ್ಸ್. ತುಮ್ಮಿ ಜೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ರೀಸನ್ ಹೇಳು, ಬೇಗ ಹೋಗ್ತಾ ಇರತ್ತೆ. ಇವರೇನೋ ಅಕ್ಕ ಮನೆಗೆ ಹೋಗ್ಬೇಕಂತೆ. ಅವ್ರ ಅಕ್ಕ ಮನೆದೇನೋ ಫೋನ್ ಬಂದೈತೆ, ಅದಕ್ಕೆ ಹೋಗ್ತಿರೋದು. ಇವನು ಅವ್ರ ಅಮ್ಮನೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ, ಅದಕ್ಕೆ. ಇಲ್ಲಾಂದ್ರೆ ಎಲ್ಲರೂ ಹೋಗ್ತಾ ಇದ್ವಿ. ಅದು ಹ್ಯಾಪಿ ಬರ್ಡೇ. ನಿನ್ನ ಲೈಫು ಹಿಂಗೆ ಈ ವರ್ಷ ಫುಲ್ ಹಿಂಗೆ ಕಲರ್ಫುಲ್ ಆಗಿರು. ಏನು ಮುಟ್ಕೊಂಡು ಹೋಗ್ಲಿ ಬಿಡು. ಬಾಯ್ ಬಾಯ್ ಯಶು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಬಾಯ್. ಅವ್ರ ಕಲರ್ ಥರನೇ ನಿನ್ನ ಲೈಫು ಕಲರ್ ಆಗಿರಲಿ. ಹುಷಾರಾಗಿ ನೋಡ್ಕೊ ನನ್ನ ಗಿಫ್ಟ್ನ.